ಆನೆ ನಡೆದಿದೆ ದಾರಿ ನಿಂತಿದೆ ದಾರಿ ಅಂತ ಎಕ್ಸಾಂಪಲ್ ನೋಡು. ಆನೆ ದರ್ಶಿದೀವಿ ಮ್ಯಾನುಫ್ಯಾಕ್ಚರದಂದ್ರೆ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅದು ಮಾಡೋರು ಹಂಗೆ ಓದ್ಸೋರು ಹಂಗೆ. ನೀನು ಅಣ್ಣ ಅಫೆನ್ಸ್ ಬೇಡ ತಗೊಂಡು ಅನ್ಕೊಳ್ತಿದ್ದೀವಲ್ಲ ಅದಕ್ಕೆ. ಇವಾಗ ನಾನೇನು ಬೈಕ್ಸ್ ಅಂತ ಇದ್ದೀನಿ, ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಮ್ಮ ಮನೋಹರ್ ಅವರೇ. ಅವರು ಸುಮ್ಮನೆ ಇವತ್ತು ರೈಡ್ ಜಾಯಿನ್ ಮಾಡ್ತೀನಿ, ಇಲ್ಲೇ ಹತ್ರದಲ್ಲೇ ಹೋಗ್ತಾ ಇದೀವಿ. ಡ್ರೋನು ಹಾರ್ಸೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಏನಕ್ಕಂದ್ರೆ ದುಡ್ಡು ಕೊಟ್ಟು ಹಾರಿಸ್ತೀವಲ್ಲ. ಜನರಿದಾರ ಅಲ್ಲಿ, ಜನರಿದಾರ. ಡೇಂಜರ್, ಅನ್ಆಥರೈಸ್ಡ್ ಆಕ್ಸೆಸ್, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕವ್ರೆ. ನಮ್ಮಿಬ್ರು ಗಾಡಿ ಜೊತೆಗೆ ಹೋಗ್ತಾ ಇದ್ರೆ ಏನೋ ಒಂಥರ ಮೌ ಅಂತ ಸೌಂಡು, ಎರಡು ಎಕ್ಸಾಸ್ಟ್ಗಳು. ಶಾನ್ ಬೈ ಅಂತ ನನ್ನ ಹೆಸರು. ಐಜಿ ಮಗ ಯಾವಾಗ ಸತ್ತೋದು ಆವಾಗ ಈ ದಾರಿ ಬಂದಾಗಿದ್ದು. ಮಾರ್ನಿಂಗ್ ಬ್ರೋ, ಹೇಗಿದ್ದೀರಾ? ಆರಾಮ? ಎಲ್ಲ ಬಂದಿಲ್ಲ. ಹ್ಞೂ, ಅಲ್ಲಿ ಇನ್ನೊಂದು ಸ್ಟಾಕ್ಗಳು ಇಟ್ಟಿದ್ದೀನಿ. ಯಾರಂಗೆ ಕೇಳಿದ್ರೆ ಹಿಂಗೆ ಕೊಟ್ಬಿಡೋದು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಮ್ಮ ಜೊತೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್, ಬಾಲ್ಯ ಸ್ನೇಹಿತ ಇದ್ದಾರೆ, ಮನೋಹರ್ ಅಂತ, ಮನೋಹರ್ ವೀರಯ್ಯ. ಐ ಥಿಂಕ್ ವರ್ಷಾಂಗಟ್ಲೆ ಆದಮೇಲೆ ಇವತ್ತು ಸಿಕ್ಕಿದ್ದಾರೆ. ಇವಾಗ ನಾನೇನು ಬೈಕ್ಸ್ ಅಂತ ಇದ್ದೀನಿ, ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಮ್ಮ ಮನೋಹರ್ ಅವರೇ. ಅವರು ಸುಮ್ಮನೆ ಇವತ್ತು ರೈಡ್ ಜಾಯಿನ್ ಮಾಡ್ತೀನಿ, ಇಲ್ಲೇ ಹತ್ರದಲ್ಲೇ ಹೋಗ್ತಾ ಇದೀವಿ. ಸೊ ಈಸ್ ನಾಟ್ ಮಚ್ ಗೇಡ್ ಅಪ್ ಆ್ಯಂಡ್ ಆಲ್, ಈಸ್ ನಾಟ್ ಇಂಟು ದಟ್ ಮಚ್ ಇಂಟು ರೈಡಿಂಗ್ ಆ್ಯಂಡ್ ಆಲ್. ಸೊ ಅದಕ್ಕೇನೆ ಈಗ ಸ್ಟಾರ್ಟ್ ಮಾಡ್ತಾರೆ. ನಾನು ಅದೇ ಹೇಳ್ತಾ ಇದ್ದೆ, ಮಾಮ್ ರೈಡ್ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಅವರು ಇಸ್ ಲೈಕ್ ಓಕೆ ಫೈನ್ ಬನ್ನಿ ಹೋಗೋಣ. ಸೊ ಇಲ್ ಸ್ಲೋಲಿ ಗೆಟ್ ಇನ್ ಟು ಇಟ್. ನಾವು ಕೊಡೋಣ, ನಾವು ಡ್ರಗ್ ಇಂಜೆಕ್ಷನ್ ಕೊಡೋಣ ರೈಡ್ಸ್ದು, ಟ್ರಾವೆಲಿಂಗ್ದು. ಒಂದು ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ ಇವಾಗ ಹೋಗ್ತಾ ಇರೋದೇ ನಾವು ಸ್ವಾತಿ ಕೆಫೆಗೆ, ಕೋಲಾರ ರವಿ ಹತ್ರ. ಹಾಗೆ ಒಂದು ಸ್ವಲ್ಪ ಡ್ರೋನ್ ಬಗ್ಗೆ ರೀ, ಡ್ರೋನ್ನ ಸ್ವಲ್ಪ ಆರಿಸೋದಕ್ಕೆ ಕಲಿಯೋಣ. ಯಾಕಂದರೆ ಮೇಯ್ನ್ ಜಾಗಕ್ಕೆ ಹೋದಾಗೆಲ್ಲ ತುಂಬ ಇಶ್ಯೂ ಆಗ್ತಾ ಇದೆ. ಮನೋಹರ್ ಅವರು ಬಂದಿರೋದು ಅವರ GT 650ಯಲ್ಲಿ, ಆ್ಯಂಡ್ ನಮ್ಮ ನರೇನ್ ಅವರೇ ಅಫ್ಕೋರ್ಸ್ ನಮ್ಮ TRK 502 ಮೇಲೆ. ಸೊ ವಿಷಯ ಏನಂದರೆ, ಡ್ರೋನು ಏನಾಗಿಲ್ಲ ಏನಿಲ್ಲ. ಪ್ರಾಬ್ಲಮ್ ಈಸ್ ನಾವು ಆ್ಯಕ್ಚುಯಲ್ ಲೊಕೇಶನ್ಸ್ಗೆ ಹೋಗ್ತೀವಲ್ಲ, ಅಲ್ಲಿ ಹೋದಾಗ ಡ್ರೋನು ಹಾರ್ಸೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಏನಕ್ಕಂದರೆ ದುಡ್ಡು ಕೊಟ್ಟು ಹಾರಿಸ್ತೀವಲ್ಲ, ಆ್ಯಂಡ್ ಸ್ವಲ್ಪ ಎಲ್ಬೋರ್ಡ್ ಪೈಲಟ್ ಬೇರೆ. ನಾನು ಹೇಳ್ದಂಗೆ ಇನ್ನೊಂದು ಏನು ಒಂದು 2-3 ಸಲ ಮಾತ್ರ ನಾನು ಫ್ಲೈಟ್ ಮಾಡಿದ್ದೇನೆ ಡ್ರೋನ್ಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಕಲಿಯೋಣ. ಆ್ಯಕ್ಚುಯಲ್ ಪ್ರೋಗ್ರಾಮ್ ಮೋಡ್ಸ್ ಎಲ್ಲ ಇದೆ ಅದರಲ್ಲಿ, ಸ್ವೆಲ್ಲು ಆಮೇಲೆ ಇನ್ನೇನೇನೋ ಇದೆ. ಸೊ ಆ ಆಟೋಮೆಟಿಕ್ ಪ್ರೋಗ್ರಾಮ್ ಮೋಡ್ಸ್ನ ಸ್ವಲ್ಪ ನೀಟಾಗಿ ಕಲಿಯೋಣ ಅಂತ ಅಂದ್ಬಿಟ್ಟು ವಿತೌಟ್ ಲೈಕ್ ಓಕೆ ಫೈನ್ ಒಂದು ಒಳ್ಳೆ ಜಾಗಕ್ಕೆ ಹೋಗಬೇಕು. ಸೊ ಎವ್ರಿ ಟೈಮ್ ಈ ಹಿಲ್ಲಿ ರೀಜನು, ಈ ವಾಟ್ರಿ ಪ್ಲೇಸಸ್ಗೆಲ್ಲ ಹೋದಾಗೆಲ್ಲ ಸಖತ್ ಭಯ ಆಗುತ್ತೆ. ಸೊ ಪ್ಲೇನ್ ಕಂಪ್ಲೀಟ್ ಗ್ರೌಂಡು ಲ್ಯಾಂಡ್ ಥರ ಇರಬೇಕು. ಮನೆ ಹತ್ರ ಮಾಡಿದ್ರೆ ಏನೇನೋ ತಲೆನೋವುಗಳು. ಒಂದು ಸ್ವಲ್ಪ ದೂರ ಯಾವುದನ್ನ ಗ್ರೌಂಡ್ ಹುಡುಕ್ಬಿಟ್ಟು ವೇರ್ ಓಪನ್ ಸ್ಪೇಸ್ ಇರಬೇಕು, ತುಂಬ ಎಲೆಕ್ಟ್ರಿಸಿಟಿ ವೈರ್ಸ್ ಇರಬಾರ್ದು. ಬೇಸಿಕಲಿ ವೆರಿ ಓಪನ್ ಸ್ಪೇಸ್ ಬೇಕು ಡ್ರೋನ್ ಕಲಿಬೇಕಂದ್ರೆ. ಹೋಗ ಬೇಗ. ಓ ಆರಾಮಾಗಿದೆಪ್ಪ ಇವತ್ತು. ರೈಡಿಂಗ್ ಮೇಲೇ ಬೇಜಾನ್ ಕಾನ್ಸಂಟ್ರೇಷನ್ ಇದೆ. ಸೊ ಅಷ್ಟೊಂದು ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಬನ್ನಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡೋಣ.
ಇನ್ನೇನು ಸ್ವಾತಿ ಕೆಫೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಹೋಗುವಾಗ ಒಂದು ಸ್ವಲ್ಪ ಡ್ರೋನ್ ಎಲ್ಲ ಉಡಾಯಿಸೋಣ, ಇಲ್ಲಾಂದ್ರೆ ಅಲ್ಲೂ ನೋಡೋಣ ಬನ್ನಿ. ಎಲ್ಲ ಪಾರ್ಕಿಂಗ್ಗೆ ಜಾಗ ಇಲ್ಲ ಇಲ್ಲಿ. ಅವ್ರು ತೆಗಿತವ್ರೆ, ಆ ಕಡೆ ನಿಲ್ಲಿಸ್ಬಿಡೋಣ. ಯಾರೋ ಸಾಹೇಬ್ರು ಗಾಡಿ ಹೆಂಗೆ ಪಾರ್ಕ್ ಮಾಡೋರು ನೋಡಿ, ಆಣೆ ಮರಿನ. ಏನು ಹೇಳೋದು, ಬನ್ನಿ ಹೋಗಿ ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಸಿಗೋಣ. ಆಮೇಲೆ ಹಾಂ ಆಣೆ ಅಲ್ಲ, ಅದಕ್ಕೆ ಆನೆ ನಡೆದಿದೆ ದಾರಿ, ನಿಂತಿದೆ ದಾರಿ ಅಂತ ಎಕ್ಸಾಂಪಲ್ ನೋಡು. ಮ್ಯಾನುಫ್ಯಾಕ್ಚರರ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಾಡೋರು ಹಂಗೆ ಓದ್ಸೋರು ಹಂಗೆ. ನೀನು ಅಣ್ಣ ಒಫೆನ್ಸ್ ಬೇಡ, ತಗೊಂಡು ಅನ್ಬೋದಿವಲ್ಲ ಅದಕ್ಕೆ ಅದಕ್ಕೆ ಅನ್ಕೊಂಡಿಲ್ಲ. ನನಗೆ ಅಲ್ಲೇ ಗೊತ್ತಾಗ್ಬಿಡ್ತು ಇವನು ಚಚ್ತಾ ಇಲ್ಲ ಅಂದರೆ ಪಕ್ಕ ಅದು ಸ್ಟೆಬಿಲಿಟಿ ಇಶ್ಯೂ ಇರುತ್ತೆ. ನನ್ನ ಮಕ್ಕಳು ಎಲ್ಲರೂ 180 ಹೊಡಿಬೋದು, ತಲೆ ಮನೆಗೆ ಹೋಗಲ್ಲ ಅಷ್ಟೇ. ಆಮೇಲೆ ಸಡನ್ ಆಗಿ ಏನಾದರೂ ಡಿಸೆಲರೇಟ್ ಮಾಡಿದ್ರೆ ಜಿಂಗ್ 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 ಇರುತ್ತೆ. ಹಂಗೆಲ್ಲ ಇದೆಯೇನೋ ಅಪ್ಪ. ಅದೇ ಆರಾಮಾಗಿ ಹೋಗ್ಬಿಡುತ್ತೆ, ಕರ್ಕೊಂಡು ಹೋಗತ್ತೆ ಆರಾಮಾಗಿ. ಎಕ್ಸಾಕ್ಟ್ಲಿ. ಸೊ ನಾಷ್ಟ ಅನ್ನೋದಾಗಿದೆ. ವಿ ಆರ್ ಹ್ಯಾವಿಂಗ್ ಸಮ್ ವೆರಿ ಗುಡ್ ಟೈಮ್ ಮನೋರ್ ಜೊತೆ. ನಮ್ಮ ನರೇನ್ ಅವ್ರು ಬಂದ್ಬಿಟ್ಟು ಚೋತಾ ಲಡಾಖ್ ಇದೆಲ್ಲ ಇಲ್ಲಿ, ಅದಕ್ಕೆ ಹೋಗೋಣ ಬನ್ನಿ ಅಂತ. ಅಲ್ಲಿ ಬೇಕಂದ್ರೆ ಆರಿಸಿ ಕೋರಿ ಹತ್ರ ಜಾಸ್ತಿ ತೊಗೊಂಡೋಗ್ಬಿಡಿ, ಮಿಕ್ಕಿದೆಲ್ಲ ಗ್ರೌಂಡೇ ಇದೆಲ್ಲ, ಆರಾಮಾಗಿ ಓಡಿಸ್ಬೋದಲ್ಲೇ. ಫೈನ್, ಹೋಗೋಣ ಬನ್ನಿ ನೋಡೋಣ. ಆ್ಯಕ್ಚುಲಿ ತುಂಬ ವರ್ಷ ಆಗಿಬಿಟ್ಟಿತ್ತು ಈ ಜಾಗಕ್ಕೆ ಹೋಗಿ, ಚೋತಾ ಲಡಾಖ್ ಎಲ್ಲ ನೋಡ್ಬಿಟ್ಟು. ನಮ್ಮಿಬ್ರು ಗಾಡಿ ಜೊತೆಗೆ ಹೋಗ್ತಾ ಇದ್ರೆ ಏನೋ ಒಂಥರ ಮೌ 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 ಅಂತ ಸೌಂಡು, ಎರಡು ಎಕ್ಸಾಸ್ಟ್ಗಳು. ಇದೆ ತಾನೇ? ಹಾಂ ಅದೇ ಹೌದು. ಡೇಂಜರ್, ಅನ್ಆಥರೈಸ್ಡ್ ಆಕ್ಸೆಸ್, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕವ್ರೆ. ಇದು ಎಂಟ್ರೆನ್ಸ್, ಇದು ಮುಂಚೆಯಿಂದನೂ ಇತ್ತು ಈ ಬೋರ್ಡ್ಗಳೆಲ್ಲ, ಇಲ್ಲ ಅಂತಿಲ್ಲ. ಜನರಿದ್ದಾರಾ ಬ್ರೋ? ಜನರಿದ್ದಾರಾ ಅಲ್ಲಿ? ಜನರಿದ್ದಾರಾ? ಇದ್ದಾರಾ? ಹಾಂ, ಹಂಗಾದ್ರೆ ಓಕೆ. ಯಾರ ಕಾಲ್ ಮಾಡ್ತವ್ರೆ ಬ್ರೋ? ಹೋಗಿ ನೀವು, ಹಂಗೆ ಏನೋ ಕಾಲ್ ಮಾಡ್ತವ್ರೆ. ಏನಾಯ್ತಾ? ಎಲ್ಲಿದ್ದೀರಾ? ಹಾಂ ಓಕೆ ಓಕೆ. ಹಾಂ ಬಾ ಬಾ ಬಾ. ಇಲ್ಲಿ ಒಂದ್ಸಲ ಡಾಮಿನರ್ ಇದ್ದಾಗ ಒಬ್ಬನೇ ಬಂದ್ಬಿಟ್ಟು, ಯಾರೂ ಇರಲಿಲ್ಲ, ಒಬ್ಬನೇ ಹೋಗ್ಬಿಟ್ಟಿದ್ದೀನಿ ಬೇರೆ ಬೆಳಗ್ಗೆ. ಓಕೆ, ಇಲ್ಲಿ ಜಾಗ ಐತೆ, ನಿಲ್ಲಿಸ್ಬಿಡೋಣ. ಏನಾಯ್ತು ಕ್ವಾರಿನ? ಕ್ವಾರಿ ಅಲ್ಲಿ ಮುಂದೆ ಹೋಗಿ ನೋಡು. ಹಾಂ, ಎಲ್ಲ ಕಡೆ ರೆಸ್ಟ್ರಿಕ್ಟೆಡ್ ಅಂತ ಹಾಕಿಟ್ಟಿದ್ದಾರೆ.
ಒದ್ದಾಡ್ತಾ ಇರೋದು ನೋಡು. ಏ ಇಲ್ಲ 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 140 ಇಂದ 160 ಹೆಂಗ್ ಹೋಗೋದು ಅಂತ ಏಯ್ ಫುಲ್ ಸ್ಟಿಫ್ ಮಾಡ್ಬಿಟ್ಟಿದ್ದೀರೋ ನೀವು. ನಾನು ಹೇಳ್ದೆ ಅಲ್ಲಾಡ್ತಾನೆ ಇಲ್ಲ, ಅದು ಟ್ರ್ಯಾಕ್ ರೆಡಿ ಆಗಿದೆ ಟ್ರ್ಯಾಕ್ ರೆಡಿ ಆಗಿದೆ ಇವಾಗ. ಆಕ್ಚುಲಿ ಸಸ್ಪೆನ್ಷನ್ ಸ್ಟಿಫ್ನೆಸ್ ಅಲ್ಲ, ರೀಬೌಂಡ್ ಜಾಸ್ತಿ ಅದು. ಹಾ ರೀಬೌಂಡ್ ತಿರ್ಗಾ ಮಾಡ್ಬಿಡಿ ಬೇಡ, ನೋಡೋಣ. ಇಲ್ಲ ವೆರಿ ರಫ್ ರೈಡ್ ಇವಾಗ. This is actually, this setting is to use the best part of the suspension. ರೀಬೌಂಡ್ ಅಷ್ಟೊಂದು ಇರಬಾರ್ದು, ಜಾಸ್ತಿನೂ ಇರಬಾರ್ದು. ರೀಬೌಂಡ್ ಆದಾಗ ಅವಾಗಲೇ ಅದು ಹಿಂಗೆ ಬೌನ್ಸ್ ಆಗೋದು. ಈಗ ಕರೆಕ್ಟ್ ಆಗಿದೆಯಲ್ಲ. ನಿನ್ನ With your weight, it will again go to the sweet spot. ಟ್ರೂ. ಚೈನ್ ಫುಲ್ ನೋಡಿ ಚೋಟಾ ಲದಾಖ್ ಬಂದ್ಬಿಟ್ಟು ಏನೆಲ್ಲ ಮಾಡ್ತೀವಿ ಕತೆಗಳು ನಾವು. ಸೊ ಇಲ್ಲಿ ಡ್ರೋನ್ ಶಾಟ್ಸ್ ನೋಡಿದ್ರಲ್ಲ ನೀವು, ಸೊ ಹೆಂಗಿದೆ ಅಂತೇಳಿ ಏನೋ ಒಂದು ಸ್ವಲ್ಪ ಫ್ಲೈ ಮಾಡಿದ್ದೀವಿ, ನೋಡೋಣ. ನೆಕ್ಸ್ಟ್ ಅದು ಇದಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗ್ಬಿಡೋಣ. ಎಲ್ಲಿ? ಔಟರ್ ರಿಂಗ್ ರೋಡ್ ಒಂದು ಇದೆಲ್ಲ ನಾನು ಹೇಳಿದ್ನಲ್ಲ, ಡೆಡ್ ಸ್ಪಾಟ್ ಮಾಡಿದಾನ, ಅಲ್ಲೊಂದು ಸ್ವಲ್ಪ ಮಾಡಿಬಿಟ್ಟು ರೀಲ್ಸೇ ಮಾಡಿಲ್ಲ, ಫೋಟೋಸು ತೊಗೊಂಡಿಲ್ಲ. ಈಗ ಡ್ರೋನ್ ಬಂದ್ಬಿಟ್ಟಿದ್ದೀರಲ್ಲ, ಕಾಂಟೆಂಟ್ ಕ್ರಿಯೇಷನ್ ತುಂಬ ಕಷ್ಟ ಗುರು. ಹಾಂ ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ, ಹಂಗೆ ಹೇಳಿ. ನನ್ನ ಹೆಸರು ಚಾನ್ ಬೈ, ದೊಡ್ಡ ಹೀರೋ ಹೆಸರು, ದೊಡ್ಡ ಚೋಟಾ ಲದಾಖ್ ಹೆಸರು ಇದು. ಚಾನ್ ಬೈ ಅಂತ ನನ್ನ ಹೆಸರು. IG ಮಗ ಯಾವಾಗ ಸತ್ತೋದು ಆವಾಗ ಈ ದಾರಿ ಬಂದಾಗಿದ್ದು. ಯಾವ ವರ್ಷದಲ್ಲಿ ಅವ್ರು ಸತ್ತಿದ್ದು IG ಮಗ? 16 ವರ್ಷ ಅಂದರೆ ಲೆಕ್ಕಕ್ಕೇನ್ರ 16 ವರ್ಷ ಆಯಿತು. 16 ವರ್ಷ ಅಂದರೆ 2003, 14 ವರ್ಷ ಆಯಿತು.